ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಕತೆ ನಿಜಕ್ಕೂ ಇಂದಿನ ಕಾಲಘಟ್ಟಕ್ಕೆ ಸೂಕ್ತವಾದ ಉದಾಹರಣೆಯಾಗುತ್ತೆ. ಅಧಿಕಾರಕ್ಕಾಗಿ ಮನುಷ್ಯನ ನಡುವೆ ದಳ್ಳೂರಿಗಳು, ಮತ್ಸರ ಇವೆಲ್ಲವೂ ಕೇವಲ ಮಾನವನಿಗಾಗಿ ಸೀಮಿತವಾದವಲ್ಲ. ಇವತ್ತಿನ ಎಪಿಸೋಡ್ನಲ್ಲಿ ಕತೆ ನಿಜಕ್ಕೂ ಪಾಠದ ಜೊತೆಗೆ ನಿದರ್ಶನವಿದ್ದಂತೆ. ಕಾಮ, ಕ್ರೋಧ, ಮದ, ಮತ್ಸರ, ಲೋಭ ಇವೆಲ್ಲವೂ ಮಾನವರಲ್ಲೇ ಅಲ್ಲ, ಮಾನವರ ರಕ್ತದಲ್ಲೇ ಅವಿತಿರುವ ದೇವಾನುದೇವತೆಗಳದ್ದು ಅನ್ನೋದಕ್ಕೆ ಈ ಕಥೆಯೇ ಸಾಕ್ಷಿ. ಬನ್ನಿ ಹಾಗಿದ್ರೆ ಆ ಕಥೆಯನ್ನ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ವಯಂಭುವ ಮನುವಿನ ವಂಶದಲ್ಲಿ ಭಗವಾನ್ ವಿಷ್ಣುವಿನ ಅಂಶದಿಂದ ಜನಿಸಿದ ಪೃಥು ಮಹಾರಾಜನು ಮಹತ್ಕಾರ್ಯಗಳನ್ನು ಸಾಧಿಸಿ ಪ್ರಖ್ಯಾತನಾದನು. ಅವನು ಮೊಟ್ಟಮೊದಲ ಮಾದರಿ ರಾಜನಾಗಿ ಪ್ರಜೆಗಳ ಕಷ್ಟ ಕೋಟಲೆಗಳನ್ನ ಪರಿಹರಿಸಿದ. ಭೂಮಿಯ ಮೇಲ್ಮೈಯನ್ನ ಸಮತಟ್ಟಾಗಿಸಿ ಇಡೀ ಭೂಮಂಡಲವನ್ನೇ ನಗರ, ಗ್ರಾಮ, ಗೋಶಾಲೆ, ಶಿಬಿರ ಮೊದಲಾಗಿ ವಿಂಗಡಿಸಿ ನಗರೀಕರಣವನ್ನಾರಂಭಿಸಿದನು. ಪ್ರಜೆಗಳಿಗೆ ಸೂಕ್ತ ವೃತ್ತಿಗಳನ್ನ ಕಲ್ಪಿಸಿಕೊಟ್ಟು ಅವರ ಜೀವನವನ್ನ ರೂಪಿಸಿದನು. ಕಳ್ಳಕಾಕರು ಸೊಲ್ಲೆತ್ತದಂತೆ ಮಾಡಿದನು. ಪೃಥು ಮಹಾರಾಜನು ಶಾಂತಿ ಸಮೃದ್ಧಿಗಳಿಂದ ತುಂಬಿದ್ದ ತನ್ನ ರಾಜ್ಯವನ್ನ ಆಳತೊಡಗಿದನು. ಒಮ್ಮೆ ಅವನು ಸರಸ್ವತಿ ನದಿಯು ಪೂರ್ವ ದಿಕ್ಕಿಗೆ ಹರಿಯುವ ಪ್ರದೇಶದಲ್ಲಿರುವ ಬ್ರಹ್ಮವರ್ತವೆಂಬ ಸ್ಥಳದಲ್ಲಿ 100 ಅಶ್ವಮೇಧ ಯಾಗಗಳನ್ನ ಮಾಡಲು ಉಪಕ್ರಮಿಸಿದ. ಯಜ್ಞಗಳು ಒಂದರ ನಂತರ ಒಂದು ಯಶಸ್ವಿಯಾಗಿ ನಡೆಯುತ್ತಿರಲು ಸರ್ವಾಂತರಯಾಮಿಯೂ ಸಕಲ ಲೋಕಗಳ ಗುರುವು ಯಜ್ಞೇಶ್ವರನೂ ಆದ ಶ್ರೀಹರಿಯೇ ಯಾಗ ಮಂಟಪದಲ್ಲಿ ಆವಿರ್ಭವಿಸಿದ. ವಿಷ್ಣುವಿನೊಂದಿಗೆ ಬ್ರಹ್ಮನು, ಶಿವನು ಪ್ರತ್ಯಕ್ಷರಾದರು. ಸಕಲ ದೇವತೆಗಳು ಪ್ರತ್ಯಕ್ಷರಾದರು. ಗಂಧರ್ವ, ಅಪ್ಸರೆಯರು ಭಗವಂತನ ಕೀರ್ತಿಯನ್ನ ಹಾಡತೊಡಗಿದರು. ಭಗವಂತನನ್ನು ಸದಾ ಸೇವಿಸುವ ಕಪಿಲ, ನಾರದ, ದತ್ತಾತ್ರೇಯ, ಸನಕಾದಿ ಮುನಿಗಳೆಲ್ಲರೂ ಆ ಯಾಗಗಳಿಗೆ ಆಗಮಿಸಿದರು. ಆ ಮಹಾಯಜ್ಞಗಳು ನಡೆಯುತ್ತಿದ್ದಾಗ ಭೂಮಿಯು ಕಾಮಧೇನುವಿನಂತೆ ಅನುದಿನವೂ ಯಜ್ಞಗಳಿಗೆ ಅಗತ್ಯವಾದ ಸಕಲ ಸಾಮಗ್ರಿಗಳನ್ನ ಒದಗಿಸತೊಡಗಿತು. ಸಕಲ ನದಿಗಳು ಹರಿದು ಬಂದು ಸಿಹಿ, ಹುಳಿ, ಖಾರವೇ ಮೊದಲಾದ ರಸಗಳನ್ನ ಒದಗಿಸಿದವು. ವೃಕ್ಷಗಳು ಹಣ್ಣುಗಳು, ಜೇನುತುಪ್ಪವನ್ನ ಹೇರಳವಾಗಿ ನೀಡಿದವು. ಗೋವುಗಳು ಹಾಲು, ಮೊಸರು, ತುಪ್ಪಗಳನ್ನ ಸುರಿಸಿದವು. ಸಾಗರಗಳು, ಗಿರಿ ಪರ್ವತಗಳು ಬಗೆ ಬಗೆಯ ರತ್ನಗಳನ್ನ ನೀಡಿದವು. ಸಕಲ ಗ್ರಹಗಳ ಅಧಿದೇವತೆಗಳು ಪೃಥು ಮಹಾರಾಜನಿಗೆ ಅರ್ಪಿಸಲೆಂದು ಬಹುವಿಧದ ಕಾಣಿಕೆಗಳನ್ನ ತಂದರು. ಎಲ್ಲಾ ಪ್ರಜೆಗಳು ಪೃಥುವಿಗಾಗಿ ವಿವಿಧ ಉಡುಗೊರೆಗಳನ್ನ ತಂದರು. ಎಲ್ಲೆಲ್ಲೂ ಹಬ್ಬದ ವಾತಾವರಣ ತುಂಬಿತ್ತು. ಪ್ರಜೆಗಳು ಸಂತೋಷ ಸಂಭ್ರಮಗಳಿಂದ ಹರ್ಷಿಸ್ತಾ ಇದ್ರು. ಮಹಾವಿಷ್ಣುವೇ ಮೊದಲ್ಗೊಂಡು ಎಲ್ಲಾ ದೇವಾನುದೇವತೆಗಳು ಪೃಥು ಮಹಾರಾಜನ ಯಶಸ್ಸನ್ನು ಕಂಡು ಸಂತೋಷ ಪಟ್ಟರು. ಪೃಥುವಾದರೂ ಶ್ರೀಹರಿಯ ಪರಮ ಭಕ್ತನೇ ಆಗಿದ್ದನು. ಹರಿಯ ಅಪಾರ ಕರುಣೆಯಿಂದಲೇ ಅವನು ಅಷ್ಟೆಲ್ಲವನ್ನ ಸಾಧಿಸಿದ್ದನು. ಆದರೆ ಒಬ್ಬನಿಗೆ ಮಾತ್ರ ಪೃಥುವಿನ ಏಳಿಗೆಯನ್ನ ಸಹಿಸಲಾಗಲಿಲ್ಲ. ಅವನೇ ಸ್ವರ್ಗಾಧಿಪತಿ ಇಂದ್ರ. ಈ ಮೊದಲು ಅವನೊಬ್ಬನೇ 100 ಅಶ್ವಮೇಧ ಯಾಗಗಳನ್ನ ಆಚರಿಸಿ ಶತಕೃತ ಎಂದು ಬಿರುದಾಂಕಿತನಾಗಿದ್ದನು. ಈಗ ಪೃಥುವು ಅಂಥ 100 ಯಾಗಗಳನ್ನ ಆಚರಿಸಿ ಅವನನ್ನು ಮೀರಿಸುವ ಮಟ್ಟಕ್ಕೆ ಬೆಳೆದಿದ್ದನು. ಇದನ್ನು ಹೇಗಾದರೂ ತಪ್ಪಿಸಬೇಕೆಂದು ನಿರ್ಧರಿಸಿದ ಇಂದ್ರನು ನೊರೆಯ ಯಜ್ಞವು ನಡೆಯುತ್ತಿದ್ದಾಗ ಅದೃಶ್ಯನಾಗಿ ಬಂದು ಯಜ್ಞೇಶ್ವರನನ್ನ ಅಪಹರಿಸಿಬಿಟ್ಟನು. ಅನಂತರ ಒಬ್ಬ ಸನ್ಯಾಸಿಯಂತೆ ವೇಷ ಮರೆಸಿಕೊಂಡ. ಆದರೆ ಅತ್ರಿ ಮಹರ್ಷಿಗಳಿಗೆ ದೇವೇಂದ್ರನ ಈ ಉಪಾಯವೂ ತಿಳಿದು ಹೋಯಿತು. ಅವರು ಕೂಡಲೇ ಪೃಥುವಿನ ಪುತ್ರನಿಗೆ ಇಂದ್ರನ ಕುತಂತ್ರವನ್ನ ತಿಳಿಸಿದರು. ಪೃಥು ಪುತ್ರನು ನಿಲ್ಲು ನಿಲ್ಲು ಎಂದು ಕೂಗುತ್ತಾ ದೇವೇಂದ್ರನ ಹಿಂದೆ ಓಡಿದ. ಆದರೆ ಮೈತುಂಬ ಭಸ್ಮವನ್ನ ಲೇಪಿಸಿಕೊಂಡು ಜಡೆಗಟ್ಟಿದ್ದ ಕೂದಲನ್ನ ಹೊಂದಿದ್ದ ಸನ್ಯಾಸಿ ವೇಷದ ಇಂದ್ರನನ್ನು ಕಂಡ ಅವನು ಇಂದ್ರನನ್ನು ನಿಜವಾದ ಸಾಧುವೆಂದೇ ಭಾವಿಸಿ ಬಾಣ ಪ್ರಯೋಗ ಮಾಡದೆ ಹಿಂದಿರುಗಿದನು. ಇಂದ್ರನನ್ನು ವಧಿಸದೆ ಹಿಂದಿರುಗಿದ ಪೃಥು ಪುತ್ರನನ್ನ ಕಂಡ ಅತ್ರಿ ಮಹರ್ಷಿಗಳು ಹೇಳಿದರು, ವತ್ಸ, ಅವನನ್ನ ಕೂಡಲೇ ಕೊಲ್ಲು. ಅವನನ್ನ ಯಾರೆಂದುಕೊಂಡೆ? ನಮ್ಮ ಯಜ್ಞಕ್ಕೆ ವಿಘ್ನ ಒಡ್ಡಿರುವ ಮಹೇಂದ್ರ ಅವನು. ಇಂಥ ನೀಚ ಕಾರ್ಯ ಮಾಡಿರುವ ಅವನು ಈಗ ದೇವತೆಗಳೆಲ್ಲ ಅಧಮನಾಗಿರುವನು ಎಂದರು. ಇದನ್ನು ಕೇಳಿ ಪೃಥು ಪುತ್ರನು ಘೃತರಾಜ ಜಟಾಯುವು ರಾವಣನನ್ನ ಬೆನ್ನಟ್ಟಿದಂತೆ ದೇವೇಂದ್ರನನ್ನ ಕೋಪದಿಂದ ಬೆನ್ನಟ್ಟಿದನು. ತನ್ನನ್ನು ಬೆನ್ನಟ್ಟಿ ಬರುತ್ತಿದ್ದ ಪೃಥು ಪುತ್ರನನ್ನ ಕಂಡ ಇಂದ್ರನು ಹೆದರಿ ತನ್ನ ಸಾಧು ರೂಪವನ್ನ ತ್ಯಜಿಸಿದನು. ಕುದುರೆಯನ್ನ ಅಲ್ಲೇ ಬಿಟ್ಟು ಅಂತರ್ಧನಾದನು.
ಆಗ ಮಹಾವೀರನಾದ ಪೃಥುವಿನ ಮಗನು ಕುದುರೆಯೊಂದಿಗೆ ಯಾಗಶಾಲೆಗೆ ಹಿಂದಿರುಗಿದನು. ಪೃಥು ಪುತ್ರನ ಕಾರ್ಯದಿಂದ ಸಂತೋಷಗೊಂಡ ಮಹರ್ಷಿಗಳು ಅವನನ್ನು ವಿಜೇತಾಶ್ವನೆಂಬ ಹೆಸರಿನಿಂದ ಕರೆದರು. ತನ್ನ ಉಪಾಯವು ವಿಫಲವಾಗಲು ಇಂದ್ರನಿಗೆ ಕಸಿವಿಸಿಯಾಯಿತು. ಪುನಃ ಯಾಜ್ಞೇಶ್ವರನನ್ನ ಅಪಹರಿಸಲು ನಿರ್ಧರಿಸಿದನು. ಅವನು ಯಾಗಶಾಲೆಗೆ ಅಪಾರ ಕತ್ತಲೆ ಕವಿಯುವಂತೆ ಮಾಡಿ ಯಾರಿಗೂ ಏನು ಕಾಣದಂತಾಗಲು ಯಜ್ಞೇಶ್ವರನನ್ನ ಅಪಹರಿಸಿಬಿಟ್ಟನು. ಆದರೆ ಅತ್ರಿ ಮಹರ್ಷಿಗಳು ಪುನಃ ಇಂದ್ರನನ್ನ ಗುರುತಿಸಿ ಪೃಥುಪುತ್ರನಿಗೆ ತೋರಿಸಿದರು. ಪೃಥುಪುತ್ರನು ಇಂದ್ರನನ್ನ ಬೆನ್ನಟ್ಟಿ ಹೋಗಲು ಇಂದ್ರನು ಕಪಾಲದಂಡಗಳನ್ನ ಹಿಡಿದ ಸನ್ಯಾಸಿಯಂತೆ ರೂಪ ಧರಿಸಿದನು. ಇದನ್ನು ಕಂಡ ವಿಜೇತಾಶ್ವನು ಇಂದ್ರನನ್ನ ಕೊಲ್ಲದೆ ಹಿಂದಿರುಗಿದನು. ಅತ್ರಿ ಮಹರ್ಷಿಗಳು ಅವನಿಗೆ ತಿಳಿ ಹೇಳಿ ಅವನನ್ನ ಪುನಃ ಕಳಿಸಿದರು. ವಿಜೇತಾಶ್ವನು ಮತ್ತೆ ಇಂದ್ರನನ್ನ ಬೆನ್ನಹಟ್ಟಿದನು. ಹೆದರಿದ ಇಂದ್ರನು ತನ್ನ ಛದ್ಮ ವೇಷವನ್ನ ತ್ಯಜಿಸಿ ಕುದುರೆಯನ್ನು ಬಿಟ್ಟು ಅಂತರ್ಧನಾದನು. ವಿಜೇತಾಶ್ವನು ಯಜ್ಞೇಶ್ವನೊಂದಿಗೆ ಯಾಗಶಾಲೆಗೆ ಹಿಂದಿರುಗಿದನು. ಇಂದ್ರನು ಇಂತಹ ವೇಷಗಳನ್ನ ಧರಿಸಿದ್ರಿಂದಲೋ ಕೆಲವು ಅಗ್ನರು ಇಂತಹ ಕಪಟ ಸನ್ಯಾಸಿ ವೇಷಗಳನ್ನ ಧರಿಸುತ್ತಾ ಬಂದಿದ್ದಾರೆ. ಇಂದ್ರನು ಧರಿಸಿದ ಸನ್ಯಾಸಿ ವೇಷಗಳು ಶಾಷಂಡಿಗಳ ವೇಷಗಳಾದವು. ಭಗವಂತನಲ್ಲಿ ನಂಬಿಕೆಯಿಂದ ನಿರೀಶ್ವರವಾದಿಗಳಾದ ಈ ಕಪಟ ಸನ್ಯಾಸಿಗಳಲ್ಲಿ ಕೆಲವರು ನಗ್ನರಾಗಿದ್ದಾರೆ, ಕೆಲವರು ಕೆಂಪು ವಸ್ತ್ರ ಧರಿಸಿದ ಕಪಾಲಿಕರಾಗಿರುತ್ತಾರೆ. ಇಂಥವರು ಹಲವಾರು ಉಪಧರ್ಮಗಳನ್ನ ಬೋಧಿಸಿ ತಮ್ಮ ನಾಸ್ತಿಕವಾದವನ್ನ ಸಮರ್ಥಿಸಲು ವಿವಿಧ ವಾದಗಳನ್ನ ಮಂಡಿಸುತ್ತಾರೆ. ಇವರನ್ನು ದುರ್ಜನರು ಬಹಳ ಮೆಚ್ಚುತ್ತಾರೆ. ನಿಜವಾಗಿ ಇವರು ಧರ್ಮದ ಸೋಗಿನಲ್ಲಿ ಮೆರೆಯುವ ಅಧರ್ಮಿಗಳು. ಜನರು ಭ್ರಾಂತಿಯಿಂದ ಇವರನ್ನ ಧರ್ಮಿಷ್ಠರೆಂದು ನಂಬುತ್ತಾರೆ. ಇಂದ್ರನ ಈ ಕುತ್ಸಿತ ಕಾರ್ಯದಿಂದ ಬಹಳ ಕೋಪಗೊಂಡ ಪೃಥು ಮಹಾರಾಜನು ಅವನನ್ನ ವಧಿಸಲು ಧನುರ್ಬಾಣಗಳನ್ನ ಕೈಗೆತ್ತುಕೊಂಡ. ಆಗ ಮಹರ್ಷಿಗಳು ಅವನನ್ನ ತಡೆದು ಹೇಳಿದರು, ಹೇ ಮಹಾರಾಜ, ಇಂದ್ರನನ್ನ ನೀನು ಕೊಲ್ಲಬೇಡ. ಯಜ್ಞದಲ್ಲಿ ಯಜ್ಞ ಪಶುವನ್ನಲ್ಲದೆ ಇನ್ಯಾರನ್ನೂ ವಧಿಸುವಂತಿಲ್ಲ. ನಿನ್ನ ಯಜ್ಞವನ್ನ ವಿಘ್ನಗೊಳಿಸಲು ಯತ್ನಿಸಿದ ಆ ಇಂದ್ರನು ಈಗಾಗಲೇ ತೇಜೋಹೀನನಾಗಿದ್ದಾನೆ. ಹಿಂದೆಂದು ಉಚ್ಚರಿಸಿದ ವಿಶೇಷ ಮಂತ್ರಗಳನ್ನು ಉಚ್ಚರಿಸಿ ಆ ನಿನ್ನ ಶತ್ರುವನ್ನ ಹೋಮಾಗ್ನಿಯಲ್ಲಿ ಆಹುತಿ ಮಾಡಿಬಿಡುತ್ತೇವೆ. ಹೀಗೆನ್ನುತ್ತಾ ಆ ತೇಜಶಾಲಿ ಮುನಿಗಳು ಇಂದ್ರನನ್ನ ಕರೆಯುತ್ತಾ ಕೋಪದಿಂದ ಮಂತ್ರೋಚ್ಚಾರಣೆ ಮಾಡಿದರು. ಮಂತ್ರಗಳ ಸೆಳೆತಕ್ಕೊಳಗಾಗಿ ಇಂದ್ರನು ಆಕಾಶದಿಂದ ಬೀಳುತ್ತಾ ಬಂದನು. ಋಷಿಗಳು ಅಗ್ನಿಗೆ ಅವಿಸ್ಸನ್ನರ್ಪಿಸಿ ಇಂದ್ರನನ್ನ ಆಹುತಿ ಮಾಡಿಬಿಡುವಷ್ಟರಲ್ಲಿ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ಅವರನ್ನ ತಡೆದು ನಿಲ್ಲಿಸಿದ. ನಿಲ್ಲಿ, ನೀವು ಇಂದ್ರನನ್ನ ವಧಿಸಬಾರದು. ಅವನು ಪರಮಪುರುಷನ ಪ್ರತಿನಿಧಿಯೇ ಆಗಿರುವನು. ಅವನು ಭಗವಂತನ ಸಮರ್ಥ ಸಹಾಯಕನು. ನೀವು ಯಜ್ಞಗಳನ್ನ ಆಚರಿಸಿ ಯಾವ ದೇವತೆಗಳನ್ನ ಮೆಚ್ಚಿಸಬೇಕೆಂದಿದ್ದಿರುವಿರೋ ಅವರೆಲ್ಲರೂ ಇಂದ್ರನ ಭಾಗಗಳೇ ಅಲ್ಲವೇ? ಅಂಥ ಇಂದ್ರನನ್ನೇ ವಧಿಸುವುದು ಸರಿಯೇ? ಯಜ್ಞವನ್ನ ವಿಘ್ನಗೊಳಿಸಲೆಂದು ಅವನು ಕೆಲವು ವೇಷಗಳನ್ನ ಧರಿಸಿದನು. ಮುಂದೆ ಅವು ಅಧರ್ಮಿಕ ವ್ಯಕ್ತಿಗಳ ವೇಷಗಳಾಗುತ್ತವೆ. ನೀವು ಇಂದ್ರನನ್ನ ವಿರೋಧಿಸಿದಷ್ಟು ಅವನು ಇಂಥ ಅಧರ್ಮಿಕ ಪದ್ಧತಿಗಳನ್ನ ರೂಢಿಗೆ ತರುತ್ತಾನೆ. ಈಗ ಪೃಥು ಮಹಾರಾಜನು ಮಾಡುತ್ತಿರುವ ಯಜ್ಞವನ್ನ ನಿಲ್ಲಿಸಲಿ. ಅವನು 99 ಯಾಗಗಳಿಂದಲೇ ತೃಪ್ತನಾಗಲಿ ಎಂದು ಬ್ರಹ್ಮನು ನುಡಿದನು. ಅನಂತರ ಬ್ರಹ್ಮನು ಪೃಥುವಿನ ಕಡೆಗೆ ತಿರುಗಿ, ಪೃಥು, ನೀನಾದರೂ ಮೋಕ್ಷ ಮಾರ್ಗವನ್ನು ಚೆನ್ನಾಗಿ ಅರಿತವನು. ಆದ್ದರಿಂದ ಇನ್ನು ಹೆಚ್ಚಿನ ಯಾಗಗಳನ್ನು ಆಚರಿಸುವುದರಿಂದ ಏನೂ ಪ್ರಯೋಜನವಿಲ್ಲ. ನೀನು ಇಂದ್ರನು ದೇವೋತ್ತಮ ಪರಮಪುರುಷ ವಿಭಿನ್ನಾಂಶಗಳೇ ಆಗಿರುವಿರಿ. ಆದ್ದರಿಂದ ಇಂದ್ರನು ನಿನ್ನಿಂದ ಬೇರೆಯಲ್ಲ. ಅವನ ಮೇಲೆ ನೀನು ಕೋಪಗೊಳ್ಳುವುದು ಸರಿಯಲ್ಲ. ಈ ಯಜ್ಞಾಚರಣೆಯು ನಿನ್ನಿಂದ ಸಮರ್ಪಕವಾಗಿ ನಡೆಯದೆ ಹೋದುದಕ್ಕಾಗಿ ನೀನು ಚಿಂತಿಸಬೇಡ. ವಿಧಿಯ ಬಲದಿಂದ ನಡೆದ ಘಟನೆಯನ್ನ ಕುರಿತು ಹೆಚ್ಚು ಯೋಚಿಸಿ ಮರುಗಬೇಡ. ಹಾಗೆ ಮಾಡಿದರೆ ನಿನ್ನ ಮನಸ್ಸು ಗಾಢಾಂಧಕಾರವನ್ನ ಪ್ರವೇಶಿಸುತ್ತದೆ. ನನ್ನ ಮಾತುಗಳನ್ನ ಸ್ವಲ್ಪ ಗಮನವಿಟ್ಟು ಕೇಳು. ಪೃಥು, ಈ ಯಜ್ಞವನ್ನ ಇಲ್ಲಿಗೆ ನಿಲ್ಲಿಸಿಬಿಡು. ಏಕೆಂದರೆ ಇದು ದೇವೇಂದ್ರನಲ್ಲಿ ಅಸೂಯೆಯನ್ನ ತಂದಿದೆ. ಅವರಿಂದ ಕೆಲವು ಪಾಪ ಕಾರ್ಯಗಳನ್ನು, ಅಧರ್ಮಿಕ ಚಟುವಟಿಕೆಗಳು ಉಂಟಾಗುವಂತೆ ಪ್ರಚೋದಿಸಿದೆ. ನೀನೇ ನೋಡು, ಈ ಇಂದ್ರನು ಯಜ್ಞೇಶ್ವರನ್ನ ಅಪಹರಿಸುವಂತೆ ಹೇಯ ಕಾರ್ಯವೆಸಗಿದ್ದಾನೆ. ಇದು ಪಾಖಂಡಿಗಳಿಗೆ ಪ್ರೋತ್ಸಾಹ ನೀಡಿದಂತಾಗಿದೆ. ನೀನಾದರೂ ಭಗವಂತನಾದ ವಿಷ್ಣುವಿನ ಅಂಶದಿಂದಲೇ ಜನಿಸಿರುವೆ. ವೇದನಿಂದ ದುರಾಚಾರಗಳು ಹೆಚ್ಚಿ ಧರ್ಮಕ್ಕೆ ಹಾನಿ ಉಂಟಾದಾಗ ಧರ್ಮ ರಕ್ಷಣೆಗಾಗಿ ಅವನ ದೇಹದಿಂದ ನೀನು ಆವಿರ್ಭವಿಸಿದೆ. ಆದ್ದರಿಂದ ಇಂದ್ರನ ಈ ಕುತ್ಸಿತ ಕಾರ್ಯವನ್ನ ವಿಮರ್ಶಿಸಿ ನೋಡು.
ಅವನು ಹುಟ್ಟು ಹಾಕಿದ ಈ ಪಾಖಂಡ ಧರ್ಮವು ಅನೇಕ ಉಪಧರ್ಮಗಳ ಮೂಲವಿದ್ದಂತೆ. ಅದನ್ನು ಬೇಗನೆ ನಿಗ್ರಹಿಸು ಎಂದು ಉಪದೇಶಿಸಿದನು. ಲೋಕಗುರುವಾದ ಬ್ರಹ್ಮದೇವನು ಪೃಥ್ವಿಗೆ ಹೀಗೆ ಉಪದೇಶಿಸಲು ಪೃಥುವು ಯಜ್ಞಾಚರಣೆಯನ್ನ ನಿಲ್ಲಿಸಿ ದೇವೇಂದ್ರನೊಡನೆ ಸ್ನೇಹದಿಂದ ಸಂಧಿ ಮಾಡಿಕೊಂಡನು. ಅನಂತರ ಅವನು ಅವಭೃತ ಸ್ನಾನ ಮಾಡಿ ಸಕಲ ದೇವತೆಗಳ ಆಶೀರ್ವಚನಗಳನ್ನು ಪಡೆದನು. ಯಾಗಗಳಲ್ಲಿ ಉಪಸ್ಥಿತರಾಗಿದ್ದ ಬ್ರಾಹ್ಮಣರಿಗೆ ಭೂರಿ ದಕ್ಷಿಣೆಗಳನ್ನು ನೀಡಿ ಅವರನ್ನ ಯೋಗ್ಯ ರೀತಿಯಲ್ಲಿ ಸತ್ಕರಿಸಿದನು. ಅವರೆಲ್ಲರೂ ಬಹು ಸಂತುಷ್ಟರಾಗಿ ಮಂಗಳ ಆಶೀರ್ವಾದಗಳನ್ನು ಮಾಡುತ್ತಾ ಅವನಿಗೆ ಹೇಳಿದರು, ಎಲೈ ಆದಿರಾಜನಾದ ಪೃಥ್ವೇ, ಪಿತೃಗಳು, ದೇವತೆಗಳು, ಋಷಿಮುನಿಗಳು, ಸಾಮಾನ್ಯ ಜನರು ನಿನ್ನಿಂದ ಆಹ್ವಾನಿತರಾಗಿ ಈ ಮಹಾಯಜ್ಞಗಳಿಗೆ ಆಗಮಿಸಿದ್ದಾರೆ. ಎಲ್ಲರೂ ನಿನ್ನಿಂದ ಸತ್ಕೃತರಾಗಿ ಸಂತೃಪ್ತರಾಗಿದ್ದಾರೆ. ನಿನಗೆ ಮಂಗಳವಾಗಲಿ. ದೇವತೆಗಳು ಬ್ರಾಹ್ಮಣರು ಪೃಥುವನ್ನ ಶ್ಲಾಘಿಸಿ ಆಶೀರ್ವದಿಸಲು ಅವನು ಸಂತೋಷಭರಿತನಾದ. ಯಜ್ಞ ಮಂಟಪದಲ್ಲಿ ಆವಿರ್ಭವಿಸಿದ ಶ್ರೀಮನ್ನಾರಾಯಣನು ಪೃಥುವಿನ ಕಾರ್ಯದಿಂದ ಸಂತುಷ್ಟನಾಗಿ ಅವನಿಗೆ ಹೇಳಿದ, ಇಂದ್ರನಿಂದ ನಿನ್ನ ಶತಯಾಗಾಚರಣೆಗೆ ವಿಘ್ನ ಉಂಟಾಗಿದೆ. ಆದರೆ ಈಗ ಕ್ಷಮೆಯಾಚಿಸುತ್ತಿರುವೆ, ಅವನನ್ನ ಕ್ಷಮಿಸಿಬಿಡು. ಸಾಧುಗಳು, ಸುಜ್ಞಾನಿಗಳು ಎಂದಿಗೂ ಇತರರನ್ನ ದ್ವೇಷಿಸುವುದಿಲ್ಲ, ಇತರರ ಬಗ್ಗೆ ಅಸೂಯೆಯೂ ಆಗಿರುವುದಿಲ್ಲ. ಏಕೆಂದರೆ ಅವರಿಗೆ ದೇಹವೇ ಆತ್ಮವಲ್ಲವೆಂದು ಚೆನ್ನಾಗಿ ತಿಳಿದಿರುತ್ತದೆ. ರಾಜ, ಜ್ಞಾನವೃದ್ಧರನ್ನು ಸೇವಿಸಿ ಪ್ರಗತಿಯನ್ನ ಸಾಧಿಸಿರುವ ನಿನ್ನಂಥ ಜನರು ನನ್ನ ಮಾಯೆಗೆ ಒಳಗಾಗಿ ಬಿಟ್ಟರೆ ನೀವು ಮಾಡಿದ ಸಾಧನೆ ಎಲ್ಲವೂ ವ್ಯರ್ಥವಾದಂತೆ. ಮಹಾರಾಜ, ಯಾವ ವಿದ್ವಾಂಸನು ಈ ದೇಹವು ಅವಿದ್ಯೆಯಿಂದಲೂ ಕಾಮ್ಯ ಕರ್ಮಗಳಿಂದಲೂ ಉಂಟಾಗಿದೆ ಎಂದು ತಿಳಿದಿರುವನೋ ಅವನು ದೇಹದಲ್ಲಿ ಅತ್ಯಾಸಕ್ತಿ ತೋರುವುದಿಲ್ಲ. ಅಂಥ ಜ್ಞಾನಿಯು ದೇಹದ ಉತ್ಪನ್ನಗಳೇ ಆದ ಮನೆ, ಮಕ್ಕಳು, ಹಣ ಮೊದಲಾದವುಗಳಲ್ಲಿ ವ್ಯಾಮೋಹ ತೋರುವನೆ? ಪರಮಾತ್ಮನು ಏಕನು, ಶುದ್ಧನು, ಸ್ವಯಂ ಪ್ರಕಾಶನು, ಭೌತಿಕ ಗುಣಗಳಿಲ್ಲದವನು, ಸದ್ಗುಣಗಳಿಗೆ ಆಶ್ರಯನೂ ಆಗಿದ್ದಾನೆ. ಎಲ್ಲೆಡೆಯೂ ವ್ಯಾಪಿಸಿರುವ ಅವನು ಭೌತಿಕ ಸಕಲ ಕರ್ಮಗಳಿಗೂ ಸಾಕ್ಷಿಯಾಗಿರುತ್ತಾ ಜೀವಿಗಳಿಂದ ವಿಭಿನ್ನನಾಗಿದ್ದಾನೆ. ಜೀವಾತ್ಮ ಪರಮಾತ್ಮರನ್ನ ಕುರಿತು ಯಾರು ಈ ರೀತಿ ಅರಿತಿರುವರೋ ಅಂಥವರು ಭೌತಿಕ ಜಗತ್ತಿನಲ್ಲಿದ್ದರೂ ಅದರ ಗುಣಗಳಿಂದ ಬಾಧಿತರಾಗದೆ ನನ್ನಲ್ಲೇ ತಮ್ಮ ಮನಸ್ಸನ್ನ ನೆಟ್ಟಿರುತ್ತಾರೆ. ಭೌತಿಕ ಗುಣಗಳಿಂದ ದೂರವಾಗಿ ನಿರ್ಮಲವಾದ ಮನಸ್ಸನ್ನ ಹೊಂದಿದ ಅವನು ಎಲ್ಲವನ್ನ ಸಮವಾಗಿ ಕಾಣುತ್ತಾ ಶಾಂತಿಯನ್ನ ಪಡೆದು ನನಗೆ ಸಮಾನವಾದ ನೆಲೆಯಲ್ಲಿರುತ್ತಾನೆ. ಪಂಚಭೂತಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಮತ್ತು ಮನಸ್ಸಿನಿಂದಾಗಿರುವ ಈ ಭೌತಿಕ ದೇಹವು ಉದಾಸೀನನು. ಪ್ರತ್ಯಕ್ಷದರ್ಶಿಯೂ ಆಗಿರುವ ಆತ್ಮನ ಮೇಲ್ವಿಚಾರಣೆಗೊಳಪಟ್ಟಿದೆ ಎಂದು ತಿಳಿದಿರುವವನಿಗೆ ಶುಭವಾಗುತ್ತದೆ. ದೇಹದಿಂದ ತಾನು ಬೇರೆ ಎಂದು ಅರಿತಿರುವ ಅಂಥವನು ದೇಹಕ್ಕೆ ಸಂಬಂಧಿಸಿದ ಸುಖ ದುಃಖಗಳಿಂದ ವಿಚಲಿತನಾಗುವುದಿಲ್ಲ. ಮಹಾವೀರ, ಉತ್ತಮ, ಮಧ್ಯಮ, ಅಧರ್ಮರೆಲ್ಲರೂ ಸಮಭಾವನೆಯನ್ನು ಹೊಂದು ಸುಖ ದುಃಖಗಳೆಂಬ ದ್ವಂದ್ವಗಳಿಂದ ಬಾಧಿತನಾಗದೆ ಜಿತೇಂದ್ರಿಯನಾಗಿರು. ನಾನು ವ್ಯವಸ್ಥೆ ಮಾಡಿರುವ ನೀತಿ ನಿಯಮಗಳಿಗೆ ಅನುಸಾರವಾಗಿ ನಿನ್ನ ಪ್ರಜೆಗಳ ಹಿತರಕ್ಷಣೆಯಲ್ಲಿ ತೊಡಗಿ ರಾಜನಾಗಿ ನಿನ್ನ ಕರ್ತವ್ಯವನ್ನ ಪರಿಪಾಲಿಸು. ರಾಜನಾದವನು ಪ್ರಜಾ ರಕ್ಷಣೆ ಎಂಬ ತನ್ನ ಕರ್ತವ್ಯವನ್ನ ಸರಿಯಾಗಿ ಪಾಲಿಸಿದ್ದಲ್ಲಿ ಪ್ರಜೆಗಳು ಮಾಡಿದ ಪುಣ್ಯ ಕರ್ಮಗಳ ಫಲದ 6ನೇ 1 ಭಾಗವನ್ನ ತನ್ನ ಮರುಜನ್ಮದಲ್ಲಿ ಅನುಭವಿಸುತ್ತಾನೆ. ಹಾಗಲ್ಲದೆ ಅವನು ಕೇವಲ ತೆರಿಗೆಗಳನ್ನ ವಸೂಲಿ ಮಾಡಿ ಪ್ರಜೆಗಳಿಗೆ ರಕ್ಷಣೆ ನೀಡದಿದ್ದರೆ ಅವನ ಪುಣ್ಯ ಫಲಗಳು ಅವರಿಗೆ ಹೋಗುತ್ತವೆ. ರಾಜ, ಹೀಗೆ ನೀನು ದ್ವಿಜಶ್ರೇಷ್ಠರ, ಗುರು ಹಿರಿಯರ ಉಪದೇಶಗಳಿಗೆ ಅನುಸಾರವಾಗಿ ನಿನ್ನ ಕರ್ತವ್ಯ ಪಾಲನೆಯಲ್ಲಿ ನಿರತನಾಗು. ಬಹುಬೇಗನೆ ನಿನ್ನ ಮನೆಗೆ ಸನಕ, ಸನಂದನ, ಸನಾತನ, ಸನತ್ಕುಮಾರರೆಂಬ ಮುನಿಶ್ರೇಷ್ಠ ಕುಮಾರರು ಆಗಮಿಸಿ ಜ್ಞಾನೋಪದೇಶ ಮಾಡುವರು. ಪುರುಷೋತ್ತಮ, ನನ್ನಿಂದ ಯಾವ ವರವನ್ನಾದರೂ ಯಾಚಿಸು. ನಿನ್ನ ಉತ್ತಮ ಗುಣಶೀಲಗಳಿಗೆ ನಾನು ಪರವಶನಾಗಿದ್ದೇನೆ. ಇಂಥ ಗುಣಶೀಲಗಳಿಲ್ಲದೆ ಕೇವಲ ಯಜ್ಞ ಆಚರಣೆಗಳಿಂದಾಗಲಿ, ತಪಸ್ಸಿನಿಂದಾಗಲಿ, ಯೋಗಾಚರಣೆಯಿಂದಾಗಲಿ ನನ್ನ ಸತ್ಕಾರ ದುರ್ಲಭ. ಯಾರು ನನ್ನ ಭಕ್ತನಾಗಿ ಎಲ್ಲರನ್ನೂ ಸಮಭಾವದಿಂದ ನೋಡುವರೋ ಅಂಥವರ ಹೃದಯದಲ್ಲಿ ನಾನು ಕಾಣಿಸಿಕೊಳ್ಳುವೆ. ವಿಶ್ವಕ್ಕೆ ಗುರುವಾದ ಶ್ರೀಹರಿಯು ಹೀಗೆ ನುಡಿಯಲು ಪೃಥು ಮಹಾರಾಜನು ಅವನ ಆದೇಶವನ್ನ ಶಿರಸಾಧರಿಸಿದನು. ದೇವೇಂದ್ರನಿಗೆ ತಾನು ಮಾಡಿದ ಕೆಲಸಕ್ಕೆ ನಾಚಿಕೆಯಾಯಿತು. ಪರಮ ಪುರುಷನೇ ಒಲಿದಿರುವ ಧೀಮಂತ ರಾಜನಿಗೆ ತಾನೆಂತ ಅಪರಾಧವೆಸಗಿದೆ ಛೆ ಎಂದುಕೊಂಡ. ಕೂಡಲೇ ಅವನು ಪೃಥು ಮಹಾರಾಜರ ಪಾದಗಳನ್ನು ಸ್ಪರ್ಶಿಸಲು ಬಾಗಿದನು.
ಆಗ ಪೃಥುವು ಅವನನ್ನ ಹಿಡಿದೆತ್ತಿ ಆಲಂಗಿಸಿಕೊಂಡನು. ಅವನ ಮೇಲೆ ದ್ವೇಷವನ್ನ ಸಂಪೂರ್ಣವಾಗಿ ತೊರೆದನು. ಪೃಥುವು ದೇವೋತ್ತಮ ಪರಮಪುರುಷನ ಪಾದಗಳನ್ನ ಭಕ್ತಿಯಿಂದ ಪೂಜಿಸಿದನು. ಕ್ಷಣಕ್ಕೂ ಅವನಿಗೆ ಶ್ರೀಹರಿಯಲ್ಲಿ ಪ್ರೇಮ ಭಕ್ತಿಯು ವರ್ತಿಸಿತು. ಆದರೆ ಭಕ್ತಿ ಎಂಬ ಸೌಂದರ್ಯದಿಂದ ಕಂಗೊಳಿಸುತ್ತಿದ್ದ ತಾವರೆಯಂಥ ಕಂಗಳಿಂದ ಕೂಡಿದ ಪೃಥುವನ್ನ ಬಿಟ್ಟು ಹೋಗಲು ಅವನಿಗೂ ಮನಸ್ಸಾಗಲಿಲ್ಲ. ಅವನಿಗೆ ಮತ್ತಷ್ಟು ಅನುಗ್ರಹ ತೋರಲೆಂದು ಅಲ್ಲೇ ನಿಂತನು. ಭಗವಂತನು ಭಕ್ತ ಜನಪ್ರಿಯನಲ್ಲವೇ? ಪೃಥು ಮಹಾರಾಜನ ಕಂಗಳು ಭಕ್ತಿ ಸಾಗರದಿಂದ ತುಂಬಿ ಹೋದವು. ಆಗ ಅವನಿಗೆ ಶ್ರೀಹರಿಯನ್ನು ನೋಡಲು ಆಗದಂತಾಯಿತು. ಅವನ ಕಂಠವು ಪ್ರೇಮದಿಂದ ಬಿಗಿದು ಬಂದು ಏನೂ ಮಾತನಾಡಲಾರದಂತಾಯಿತು. ಭಗವಂತನನ್ನು ತನ್ನ ಹೃದಯದಲ್ಲೇ ಗಾಢವಾಗಿ ಆಲಂಗಿಸಿಕೊಂಡನು. ಪ್ರಭು, ಪ್ರಾಕೃತಿಕ ತ್ರಿಗುಣಗಳಿಂದ ಬಾಧಿತರಾಗಿರುವ ಜನರಿಗಾಗಿಯೇ ಇರುವ ವರಗಳನ್ನು ಬುದ್ಧಿವಂತರಾದವರು ಬೇಡುವರೆ. ಅವು ನರಕದಲ್ಲಿ ನರಳುತ್ತಿರುವವರೆಗೂ ದೊರೆಯುತ್ತವೆ. ಪ್ರಭು, ನಾನು ನಿನ್ನಲ್ಲಿ ಐಕ್ಯವಾಗುವ ಕೈವಲ್ಯ ಪದವಿಯನ್ನು ಅಪೇಕ್ಷಿಸುವುದಿಲ್ಲ. ಏಕೆಂದರೆ ಆಗ ನಿನ್ನ ಚರಣ ಕಮಲಗಳ ಮಕರಂದವನ್ನು ಸವಿಯುವ ಅವಕಾಶವೇ ಇರುವುದಿಲ್ಲ. ಆದ್ದರಿಂದ ಪ್ರಭು, ನೀನು ನನಗೆ ವರವನ್ನ ದಯಪಾಲಿಸುವುದಾದರೆ ನನಗೆ ಅಸಂಖ್ಯಾತ ಕಿವಿಗಳನ್ನು ದಯಪಾಲಿಸು. ನಿನ್ನ ಭಕ್ತರ ಬಾಯಿಯಿಂದ ನಿನ್ನ ಲೀಲಾ ವೈಭವಗಳನ್ನು ಮನಸಾರ ಕೇಳಿ ತೃಪ್ತನಾಗುವೆ. ಭಗವದ್ಭಕ್ತರು ನಿನ್ನ ಲೀಲೆಗಳನ್ನ ಭಕ್ತಿಯಿಂದ ವರ್ಣಿಸುವಾಗ ನಿನ್ನ ಚರಣಗಳ ಸುಧೆಯ ಗಂಧವನ್ನ ಹೊತ್ತು ತರುವ ಮಾರುತವು ನಿನ್ನೊಡನಿರುವ ಮರೆತು ಹೋದ ನಮ್ಮ ಸಂಬಂಧವನ್ನ ನೆನಪಿಸುತ್ತದೆ. ಆದ್ದರಿಂದ ನನಗೆ ಈ ಒಂದು ವರವೇ ಸಾಕು. ನಿನ್ನ ಭಕ್ತಿ ಸೇವೆಯಲ್ಲಿ ನಿರತವಾಗುವ ಭಾಗ್ಯವಲ್ಲದೆ ಮತ್ತೇನು ಬೇಡ. ಪರಮ ಪ್ರಭುವೇ, ಮಹಾಮಹಿಮನೆ, ಪರಮ ಮಂಗಳಕರವಾಗಿರುವ ನಿನ್ನ ಕಥಾಪ್ರಸಂಗಗಳನ್ನು ಭಕ್ತರ ಸಂಘದಲ್ಲಿ ಒಮ್ಮೆ ಕೇಳಿದರೂ ಸಾಕು. ಪಶುವಲ್ಲದ ಯಾರೇ ಆದರೂ ಅಂಥ ಭಕ್ತರ ಸಂಘವನ್ನ ಬಿಡುವುದಿಲ್ಲ. ಸಾಕ್ಷಾತ್ ಲಕ್ಷ್ಮೀದೇವಿಯೇ ನಿನ್ನ ಮಹಿಮೆಗಳನ್ನು ಕೇಳುವ ಆಸೆಯಿಂದ ಅಂಥ ಭಕ್ತರ ಸಂಘವನ್ನ ಬಯಸುವಳು. ಶ್ರೀಹರಿ, ನಾನು ಲಕ್ಷ್ಮೀದೇವಿಯಂತೆಯೇ ಕೈಯಲ್ಲಿ ಪದ್ಮ ಪುಷ್ಪವನ್ನ ಹಿಡಿದು ನಿನ್ನ ಪಾದಸೇವೆ ಮಾಡುತ್ತೇನೆ. ಆಗ ನೀನು ನನ್ನ ಅಲ್ಪ ಕಾರ್ಯವನ್ನ ದೊಡ್ಡದೆಂದು ಭಾವಿಸಿ ನನ್ನ ಪರವಾಗುವೆಯಲ್ಲವೇ? ಭಗವಂತನೇ, ಸಾಧು ಜನರು ಮಾಯೆಯ ಹಿಡಿತದಿಂದ ಬಿಡುಗಡೆ ಹೊಂದಲೆಂದು ನಿನ್ನ ಪದ್ಮ ಪಾದಗಳನ್ನು ಭಜಿಸುವರು. ನಿನ್ನ ಪಾದ ಪದ್ಮಗಳನ್ನು ಬಿಟ್ಟರೆ ಮಾಯಾಬಂಧನದಿಂದ ಬಿಡುಗಡೆ ಹೊಂದಲು ಬೇರ್ಯಾವ ಮಾರ್ಗವೂ ಇಲ್ಲ. ವರವನ್ನ ಬೇಡುವೆಂದು ನೀನು ಹೇಳಿದ್ದದ್ದು ಜಗತ್ತನ್ನೇ ಮೋಹಗೊಳಿಸುವಂತಿದೆ. ವೇದಗಳಲ್ಲಿ ಬರುವ ಹೂವಿನಂಥ ಮಾತುಗಳಿಗೆ ಮರುಳಾಗಿ ಜನರು ಮತ್ತೆ ಮತ್ತೆ ಕಾಮ್ಯಕರ್ಮಗಳಲ್ಲಿ ತೊಡಗುತ್ತಾರೆ. ಆದರೆ ಇವು ಶುದ್ಧ ಭಕ್ತರಿಗಲ್ಲ. ನಿನ್ನ ಮಾಯಾಶಕ್ತಿಗೆ ಒಳಗಾಗಿ ಆತ್ಮಜ್ಞಾನರಹಿತರಾದ ಜನರು ಲೌಕಿಕ ವಸ್ತುಗಳಲ್ಲೇ ಆಸಕ್ತರಾಗಿರುತ್ತಾರೆ. ದಯವಿಟ್ಟು ಅಂತಹ ಲೌಕಿಕ ಪ್ರಯೋಜನಕ್ಕಾಗಿ ವರವನ್ನ ಬೇಡೆಂದು ಹೇಳಬೇಡ. ಮಗನು ಕೇಳದೆಯೇ ತಂದೆಯು ಅವನಿಗೆ ಒಳ್ಳೆಯದನ್ನ ಮಾಡುವಂತೆ ನನಗೆ ಹಿತವಾದದ್ದನ್ನ ನೀನೇ ಅನುಗ್ರಹಿಸು. ಆದಿರಾಜನಾದ ಪೃಥುವಿನ ಮಾತುಗಳನ್ನು ಕೇಳಿ ಸಂತುಷ್ಟನಾದ ಭಗವಂತನು ಅವನಿಗೆ ಹೇಳಿದನು, ರಾಜನೇ, ನಿನಗೆ ನನ್ನಲ್ಲಿ ಸದಾ ಭಕ್ತಿ ಇರಲಿ. ನಿನ್ನಂತೆಯೇ ಬುದ್ಧಿ ಇರುವವರು ದಾಟಲು ಶಕ್ಯವಾದ ನನ್ನ ಮಾಯೆಯನ್ನ ಸುಲಭವಾಗಿ ದಾಟುವರು. ನಾನು ನೀಡಿದ ಆದೇಶವನ್ನ ಶ್ರದ್ಧೆಯಿಂದ ಪಾಲಿಸು. ಎಲೈ ಪ್ರಜಾಪಾಲಕನೇ, ನನ್ನ ಆದೇಶಗಳನ್ನು ಪಾಲಿಸುವವನಿಗೆ ಸದಾ ಎಲ್ಲೆಡೆಗಳಿಂದಲೂ ಶುಭವಾಗುತ್ತದೆ. ಭಗವಂತನು ಹೀಗೆ ನುಡಿಯಲು ಪೃಥು ಚಕ್ರವರ್ತಿಯು ಅವನನ್ನು ಯಥಾವಿಧಿಯಾಗಿ ಅರ್ಚಿಸಿದನು. ಅವನ ಅರ್ಚನೆಯಿಂದ ಶ್ರೀಹರಿಯು ಸಂತೃಪ್ತನಾದನು. ಅನಂತರ ಪೃಥುವು ದೇವರ್ಷಿಗಳನ್ನು, ಗಂಧರ್ವರನ್ನು, ಸಿದ್ಧಾಚಾರಣ ಪನ್ನಗರನ್ನು, ಅಪ್ಸರ ಕಿನ್ನರರನ್ನು, ಮನುಷ್ಯರನ್ನು, ಪಶು ಪಕ್ಷಿಗಳನ್ನು ಪೂಜಿಸಿ ತೃಪ್ತಿಪಡಿಸಿದನು. ತನ್ನ ಸುಮಧುರ ನುಡಿಗಳಿಂದ ಎಲ್ಲರಲ್ಲೂ ಸಂತೋಷಪಡಿಸಿದನು. ಎಲ್ಲರನ್ನೂ ಅವನನ್ನು ಅಭಿನಂದಿಸಿದರು. ವೈಕುಂಠಪತಿಯನ್ನನುಸರಿಸಿ ತಮ್ಮ ತಮ್ಮ ಲೋಕಗಳಿಗೆ ಹೊರಟರು. ಭಗವಂತನಾದ ಶ್ರೀಮನ್ನಾರಾಯಣನು ಪೃಥುವಿನ ಮತ್ತು ನೆರೆದಿದ್ದವರೆಲ್ಲರ ಮನಸ್ಸನ್ನು ಅಪಹರಿಸಿ ತನ್ನ ದಿವ್ಯ ಧಾಮಕ್ಕೆ ತೆರಳಿದನು. ದೇವೋತ್ತಮ ಪರಮಪುರುಷನಾದ ಶ್ರೀಮನ್ನಾರಾಯಣನ ದರ್ಶನವು ಅತ್ಯಂತ ದುರ್ಬಲವಾದದ್ದು. ಸ್ಥಾವರ ಜಂಗಮಗಳಿಗೆ ಸದಾ ಅಗೋಚರನಾದ ಅವನು ಪೃಥ್ವಿಗೆ ದರ್ಶನವಿತ್ತನು. ಅವನ ನೇತ್ರ ಕಮಲಗಳಿಗೆ ಗೋಚಾರನಾದನು. ಪರಮ ಪ್ರಭುವಿನ ದಿವ್ಯ ದರ್ಶನದಿಂದ ರೋಮಾಂಚನಗೊಂಡ ಪೃಥುವು ಭಗವಂತನಿಗೆ ಮತ್ತೆ ಮತ್ತೆ ಭಕ್ತಿಯಿಂದ ನಮಸ್ಕರಿಸಿದನು.
ಅವನು ಹೋದ ಬಳಿಕವೂ ತನಗಾದ ದಿವ್ಯ ಅನುಭವವನ್ನು ನೆನೆದು ಆಗಸವನ್ನೇ ದಿಟ್ಟಿಸಿ ನೋಡುತ್ತಾ ನಿಂತನು. ಹೀಗೆ ದೇವತೆಗಳ ನಡುವೆಯೇ ಹುಟ್ಟಿದ ಮತ್ಸರಕ್ಕೆ ಭಗವಂತನೇ ನಿಂತು ನ್ಯಾಯ ತೀರ್ಮಾನ ಮಾಡಿದ ಬಗೆ ನಿಜಕ್ಕೂ ಮಾನವ ಜನ್ಮಕ್ಕೆ ಮಾದರಿಯಾಗುವ ಪೌರಾಣಿಕ ಕಥನ. ಆ ಭಗವಂತನ ದಯೆ ಕರುಣೆ ನಮ್ಮೆಲ್ಲರ ಮೇಲಿರಲಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.